ನಾವ್ ಯಾರನ್ನ ಏನ್ ಅನ್ಕೊಂಡಿದೀವೋ ಅವ್ರು ಯಾರೂ ಹಾಗಿಲ್ಲ. ಅಮೃತ ಕೂಡ ಅಂದ್ರೆ ಅವ್ರು ಮನುಷ್ಯರೇ ಅಲ್ಲ. ಅವಳ ಬಗ್ಗೆ ನಿನಗೇನ್ ಗೊತ್ತು? ನಾಗ್ಲೋಕದಿಂದ ಬಂದಿರೋರು, ತನ್ನ ರೂಪನ ಬದಲಾಯಿಸ್ಕೊಳ್ಳೋ ಇಚ್ಛಾಧಾರಿ ನಾಗಿಣಿ. ಯಜಮಾನ್ರನ್ನೇನೋ ಅನ್ಕೊಂಡಿದ್ದೆ, ಅವರು ಕೂಡ ಸಾಮಾನ್ಯದವರಲ್ಲ. ಸಾಮಾನ್ಯದವರಲ್ವಾ? ಅದೇನೋ ವಿಶೇಷವಾದ ಶಕ್ತಿ ಇದೆ. ಅಮೃತನ ಸಾಯಿಸಕ್ಕೆ ಅವ್ರು ಅದನ್ನೇ ಬಳಸಿದ್ದು. ಅದೇನ್ ಶಕ್ತಿ? ಅವ್ರು ಏನ್ ಮಾತಾಡ್ತಿದ್ರು ಅಂತ ಹೇಳು. ನಾಗಲೋಕ, ನಾಗಿಣಿ, ನಾಗಮಣಿ ಅಂತ ಏನೇನೋ ಹೇಳ್ತಾ ಇದ್ರು. ನಾಗಮಣಿನ? ಇನ್ಮೇಲೆ ಯಾಕೆ ದ್ವೇಷ ಅವ್ರಿಗೆ? ನೀನೇನ್ ಮಾಡಿದ್ಯಾ? ಯಜಮಾನ್ರನ್ನ ದೇವ್ರು ಅಂತ ಪೂಜ್ಸ ನಾನು, ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ಲಿ? ಮತ್ಯಾಕೆ ನಿನ್ ಸಾಯಿಸೋ ಪ್ರಯತ್ನ ಮಾಡಿದ್ರು? ನನಗೆ ಗೊತ್ತಿಲ್ಲ, ನಾನು ಅದೇನ್ ಮಾಡಿದ್ದೀನೋ. ನನ್ನ ಮೇಲೆ ಅದು ಯಾಕೆ ಅವ್ರಿಗೆ ದ್ವೇಷನೋ. ಒಟ್ಟಿನಲ್ಲಿ ನಾನು ಬದುಕಿರಬಾರ್ದು ಅಷ್ಟೇ. ಆದರೆ ಹಾಗಾಗ್ಲಿಲ್ಲ. ಅಮೃತ ಬಂದು ನನ್ನನ್ನು ಕಾಪಾಡ್ಬಿಟ್ರು. ಹಿಂದೆ ನನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನನ್ನ ಕಣ್ಮುಂದೆ ನಡೆದಿರೋದನ್ನ ನನ್ನ ಕೈಲ ನಂಬಕ್ಕಾಗ್ತಾ ಇಲ್ಲ. ನಾವು ಯಾರನ್ನ ಏನು ಅನ್ಕೊಂಡಿದೀವೋ ಅವ್ರು ಯಾರೂ ಹಾಗಿಲ್ಲ. ಅಮೃತ ಕೂಡ. ಅಂದ್ರೆ ಅಮೃತನ ಯಜಮಾನ್ರು ಇವ್ರು ನನ್ನ ಸ್ನೇಹಿತರ ಮಗಳು ಇಲ್ಲಿಗೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ನನಗೆ ಪರಿಚಯ ಮಾಡಿಕೊಟ್ರು. ಅವ್ರಿಗೆ ಸಹಾಯ ಮಾಡು ಅಂತಲೂ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಅವರು ಡಾಕ್ಯುಮೆಂಟ್ರಿ ಮಾಡೋರಲ್ಲ ಅಂತ. ಅಷ್ಟೇ ಅಲ್ಲ, ಅವ್ರು ಮನುಷ್ಯರೇ ಅಲ್ಲ. ಇವನ್ಗೆ ಅಮೃತ ಬಗ್ಗೆ ಏನೋ ಗೊತ್ತಾಗಿರೋ ಹಾಗಿದೆ. ಅವಳು ನಾಗಿಣಿ ಅನ್ನೋದೇನಾದ್ರೂ ಗೊತ್ತಾಗಿದ್ಯಾ? ಮತ್ಯಾರೋಳು? ಅವಳ ಬಗ್ಗೆ ನಿನಗೇನ್ ಗೊತ್ತು? ನನಗೆಲ್ಲ ಗೊತ್ತು. ಅವರು ಈ ಲೋಕದವರೇ ಅಲ್ಲ, ನಾಗ್ಲೋಕದಿಂದ ಬಂದಿರೋರು, ತನ್ನ ರೂಪನ ಬದಲಾಯಿಸ್ಕೊಳ್ಳೋ ಇಚ್ಛಾಧಾರಿ ನಾಗಿಣಿ. ಅವ್ರು ಹಾಗಿರ್ಲಿ, ಯಜಮಾನ್ರನ್ನೇನೋ ಅನ್ಕೊಂಡಿದ್ದೆ, ಅವರು ಕೂಡ ಸಾಮಾನ್ಯದವರಲ್ಲ. ಸಾಮಾನ್ಯದವರಲ್ವಾ? ಅಂದ್ರೆ ಅವ್ರ ಬಳಿ ಅದೇನೋ ವಿಶೇಷವಾದ ಶಕ್ತಿ ಇದೆ. ಅಮೃತನ ಸಾಯಿಸಕ್ಕೆ ಅವ್ರು ಅದನ್ನೇ ಬಳಸಿದ್ದು. ವಿಶೇಷವಾದ ಶಕ್ತಿನ? ಹೌದು. ಇದೇ ವಿಷಯಕ್ಕೆ ಅಮೃತಗೂ ಯಜಮಾನ್ರಿಗೂ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳಾನೇ ಶುರುವಾಯಿತು. ಯಜಮಾನ್ರು ನನಗೆ ಹೊಡೆದು ನಾನಲ್ಲಿ ಬಿದ್ದಿದ್ದಾಗ ನನ್ನನ್ನು ಕಾಪಾಡೋದಕ್ಕೆ ಅಂತ ಅಮೃತ ಅಲ್ಲಿಗೆ ಬಂದರು. ಆವಾಗ ಅಮೃತಗೂ ಯಜಮಾನ್ರಿಗೂ ದೊಡ್ಡ ಹೊಡೆದಾಟನೇ ಶುರುವಾಯಿತು. ಆ ಹೊಡೆದಾಟದಲ್ಲಿ ಅಮೃತ ಯಜಮಾನ್ರನ್ನ ಸೋಲಿಸಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇರ್ಬೇಕಾರೆ ಮತ್ತೆ ಯಜಮಾನ್ರು ಬಂದು ಅಮೃತನ ಸಾಯಿಸೇ ಬಿಟ್ರು. ನನ್ನ ಪ್ರಾಣ ಉಳಿಸೋಕೆ ಹೋಗಿ ಅವ್ರ ಪ್ರಾಣ ಹೊಟ್ಟೋಯ್ತು. ದಿಗ್ವಿಜಯ್ ಅಂಕಲು ಅಮೃತನ್ ಯಾಕೆ ಸಾಯಿಸ್ತಾರೆ? ಅವರಿಗೆ ಅಮೃತ ಮೇಲೆ ಏನ್ ದ್ವೇಷ? ತ್ರಿಶೂಲ್, ದಿಗ್ವಿಜಯ್ ಅಂಕಲ್ಗೆ ದ್ವೇಷ ಇದ್ದಿದ್ದು ನಿನ್ನ ಮೇಲೆ ತಾನೆ. ಅಮೃತನ್ ಯಾಕೆ ಸಾಯಿಸಿದ್ರು? ಅದೇ ಹೇಳದ್ನಲ್ಲ, ಆ ಶಕ್ತಿಗೋಸ್ಕರನೇ ಅವರಿಬ್ಬರ ಮಧ್ಯೆ ಜಗಳನೇ ಆಗೋಯ್ತು. ಅದೇನ್ ಶಕ್ತಿ? ಅವ್ರು ಏನ್ ಮಾತಾಡ್ತಿದ್ರು ಅಂತ ಹೇಳು. ನಾಗಲೋಕದವರ ಸೇಡಿನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ. ಒಂದು ಸಾರಿ ದ್ವೇಷ ಕಟ್ಕೊಂಡ್ರೆ ಸಾಯೋವರೆಗೂ ತೀರೋದಿಲ್ಲ. ಅದು ನನಗೇನು ನೆನಪಾಗ್ತಾ ಇಲ್ಲ. ಕಣ್ಣು ತುಂಬ ಮಂಜಾಗಿತ್ತು. ಆದರೂ ಅವ್ರು ಮಾತಾಡ್ತಾ ಇದ್ದಿದ್ದು ಸ್ವಲ್ಪ ನೆನಪಿದೆ. ಎಷ್ಟು ನೆನಪಿದೆಯೋ ಅಷ್ಟು ಹೇಳು. ನಾಗಮಣಿನ ನನಗೊಪ್ಸು. ಅದು ಮಾತ್ರ ಸಾಧ್ಯ ಇಲ್ಲ. ಅದು ಸಾಧ್ಯ ಇಲ್ಲ ಅಂದ್ರೆ ನಿನ್ನನ್ನ ಬಿಡೋದಕ್ಕೂ ಸಾಧ್ಯ ಇಲ್ಲ. ಹಾ, ನಾಗಲೋಕ, ನಾಗಿಣಿ, ನಾಗಮಣಿ ಅಂತ ಏನೇನೋ ಹೇಳ್ತಾ ಇದ್ರು. ನಾಗಮಣಿನ? ನಾಗಮಣಿ ಯಜಮಾನ್ರ ಕೈಯಲ್ಲಿ ಆ ನಾಗಮಣಿ ಇತ್ತು. ಅವರಿಬ್ರು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಅದಕ್ಕೋಸ್ಕರ ಅಮೃತಗೂ ಯಜಮಾನ್ರಿಗೂ ದೊಡ್ಡ ಜಗಳನೇ ಶುರುವಾಯಿತು. ಹೊಡೆದಾಡಕ್ಕೆ ಶುರು ಮಾಡಿಬಿಟ್ರು. ಈ ಅಮೃತ ಆ ನಾಗಮಣಿ ನನಗೆ ಕೊಡು ಅಂತ ಕೇಳ್ತಾ ಇದ್ರು. ಯಜಮಾನ್ರು ಕೊಡ್ತಾ ಇರಲಿಲ್ಲ. ಯಜಮಾನ್ರು ಆ ನಾಗಮಣಿಯಿಂದ ನನ್ನನ್ನು ಸಾಯಿಸಕ್ಕೆ ಬಂದರು. ಅಡ್ಡ ಬಂದು ಪಾಪ ಅಮೃತ ಅವರೇ ಸತ್ತೋದ್ರು.
ದಿಗ್ವಿಜಯ್ ನಾಗಮಣಿ ಅಮೃತ ನಾಗಮಣಿ ದಿಗ್ವಿಜಯ್ ಹತ್ರ ಇದೆಯಾ ಅದು ಹೇಗೆ ಸಾಧ್ಯ ನಾಗಮಣಿನ ಕದ್ದೋರು ಸಾಂಬಶಿವ ಮತ್ತು ಅವನ ಸ್ನೇಹಿತರಲ್ವಾ ಅದು ಹೇಗೆ ದಿಗ್ವಿಜಯ್ ಹತ್ರ ಬಂತು ನನ್ನ ಆದಿಶೇಷನ ಕೊಂದು ನಾಗಮಣಿನ ಕದ್ದ 7 ಜನರಲ್ಲಿ ಇವನು ಒಬ್ನ ನಾನು ಹುಡುಕ್ತಾ ಇದ್ದಿದ್ದು ಇವನನ್ನ ಸಾಂಬಶಿವ ಮುಚ್ಚಿಟ್ಟಿದ್ದು ಇವನ್ ಹೆಸರನ್ನ ನನ್ನ ಪ್ರಾಣ ಸ್ನೇಹಿತರನ್ನ ಅಪಾಯದಲ್ಲಿ ನಾನು ಸಿಕ್ಕಾಕ್ಸೋದಿಲ್ಲ ನನ್ನ ಆದಿಶೇಷನ ಹುಡ್ಕೊಂಡು ಇಲ್ಲಿ ಮೊದಲು ಪ್ರವೇಶ ಮಾಡಿದ್ದು ಇವನ್ ಮನೆಗ ನನ್ನ ಅನಾಥೆ ಅಂತ ಹೇಳ್ಕೊಂಡು ವಾಸ ಮಾಡಿದ್ದು ಇವನ್ ಮನೆಲ್ಲ ನಾನು ಮನೇಲಿದ್ದಾಗ ನನ್ನ ನಿಜ ರೂಪ ಬಯಲ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು ಎಲ್ಲ ತಿಳಿದೇ ಮಾಡಿದ್ದ ತ್ರಯಂಬಕನಿಂದ ನನ್ನ ದಿಗ್ಬಂಧನ ಮಾಡಿಸಿದ್ದು ಇವನ 14 ವರ್ಷ ನನ್ನ ಭೂಗರ್ಭದಲ್ಲಿ ಇರೋ ಹಾಗೆ ಮಾಡಿದವನು ಇವನ ನೀಲಿನ ಕೊಂದವನು ಇವನೇನ ಸಾವು ಕಣ್ಣು ಮುಂದೆ ಇದ್ರು ನಟ್ಯ ಹೌದು ನೀಲಿ ಅವತ್ತು ನೀನ್ ಅಂದ್ಕೊಂಡಿರೋದಲ್ಲ ನಿಜ ಅಲ್ಲ ನಿನ್ನ ಸುತ್ತ ಇರೋ ಯಾರು ನಿನ್ನವರಲ್ಲ ಅಂತ ಹೇಳಿದ್ದು ಇದಕ್ಕೇನಾ ನಾವು ಅನ್ಕೊಂಡಿದ್ದು ಯಾವುದು ಸತ್ಯ ಅಲ್ಲ. ಅವರೆಲ್ಲ ನಮ್ಮ ಸುತ್ತಾನೆ ಇದ್ದಾರೆ. ಯಾರನ್ನು ಸುಮ್ಮನೆ ಬಿಡ್ಬೇಡ. ಅಂದ್ರೆ ಅವಳಿಗೆ ಅವಾಗಲೇ ದಿಗ್ವಿಜಯ್ ಬಗ್ಗೆ ಗೊತ್ತಿತ್ತ. ನನ್ನ ಅಂಕಲ್ ಅಂತ ಪ್ರೀತಿಯಿಂದ ಕರೆದಿದ್ದು ಇವನನ್ನ. ನನ್ನ ಆದಿಶೇಷ ಮರುಜನ್ಮ ಪಡ್ತಿರೋದು ಇವನ್ ಮಗನಾಗ. ನಾಗಲೋಕಕ್ಕೆ ಮೋಸ ಮಾಡಿದವನ ಹೊಟ್ಟೆಲಿ ನನ್ನ ಆದಿಶೇಷ ಹುಟ್ಟಿದಾನ. ಇವನು ಇಂತವನು, ಇವನಿಗಿರೋದೆಲ್ಲ ಕೆಟ್ಟ ಗುಣಗಳಂತ ನನಗ್ ಮುಂಚೆನೆ ಯಾಕೆ ಗೊತ್ತಾಗ್ಲಿಲ್ಲ. ನನಗೆ ಸತ್ಯ ತಿಳಿಯೋಕೆ ತಡ ಆಗಿರ್ಬೋದು, ಆದ್ರೆ ಕಾಲ ಇನ್ನ ಮಿಂಚಿಲ್ಲ. ನಾಗಲೋಕದ ಸೇಡನ್ನ ಹೊತ್ಕೊಂಡು ಭೂಮಿಗೆ ಬಂದಿದ್ದೀನಿ. ಅದೇ ಕಾರಣಕ್ಕೂ ನಾನಿನ್ನ ಸುಮ್ಮನೆ ಬಿಡೋದಿಲ್ಲ. ಇವತ್ತು ನನ್ನ ಸೇಡ್ ತೀರ್ಸ್ಕೊಳ್ಳೋ ಸಮಯ ಬಂದಿದೆ. ನಿನ್ನ ಸಂಹಾರ ಮಾಡಿ ನಾಗಮಣಿನ ನಾಗಲೋಕಕ್ಕೆ ವಾಪಸ್ ತಗೊಂಡು ಹೋಗ್ತೀನಿ. ದಿಗ್ವಿಜಯ್, ನಾಗಮಣಿನ ನಮ್ಮಿಂದ ಕದ್ದು ನಾಗಲೋಕದ ನೆಮ್ಮದಿ ಹಾಳು ಮಾಡಿದ ನಿನ್ನ ನಾಶ ಇವತ್ತು ಖಂಡಿತ. ಶಿವಾನಿ, ಏನು ಒಬ್ಬೊಬ್ಬರೇ ಮಾತಾಡ್ಕೋತಾ ಇದ್ಯಾ? ಶಿವಾನಿ, ಹಾವಾ ಫ್ರೀ ಇದ್ದೀರಾ? ಯಾಕೆ ದಮಯಂತಿ, ಏನಾಗಬೇಕಾಗಿತ್ತು? ನೀವ್ ಯಾವಾಗ್ಲೂ ಬ್ಯುಸಿನೇ. ಒಂದು ಊಟಕ್ಕಿಲ್ಲ, ಒಂದು ತಿಂಡಿಗಿಲ್ಲ, ಅಟ್ಲೀಸ್ಟ್ ಜೊತೆ ಕಾಫಿನಾದ್ರೂ ಕುಡಿತೀರಾ? ನಾನು ಇಷ್ಟೆಲ್ಲ ಮಾಡೋದು ಫ್ಯಾಮಿಲಿಗೋಸ್ಕರನೇ ಅಲ್ವಾ? ಈಗೇನು ನಾನು ನಿನ್ನ ಜೊತೆ ಕಾಫಿ ಕುಡಿಬೇಕಷ್ಟೇ ತಾನೇ? ನನ್ನ ಜೊತೆ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ ಜೊತೆ. ಕರಿಯಮ್ಮ ನಿನ್ನ ಮಕ್ಕಳನ್ನ. ಮಧುಮತಿ, ಕಾಫಿ ರೆಡಿ ಮಾಡು. ರೀನಾ, ತ್ರಿವಿಕ್ರಮ್, ಹಾಯ್. ತ್ರಿವಿಕ್ರಮ್,
ಲವಳಿಮಯ್ಯ ಬೇಗ ಬಾರು, ನಿನ್ ದಯೆಯಿಂದ ಬೆಳಿಗ್ಗೆ ಬೆಳಿಗ್ಗೆ ಕಾಫಿನಾದ್ರೂ ಕುಡಿಯೋಣ. God bless you. ನೀನ್ ನೋಡಿದ್ರೆ ನನ್ ಕಣ್ಣೆ ಬೀಳತ್ತೋ ಏನೋ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ಯಾ. ಅಮ್ಮ ಅಣ್ಣ ಗೊತ್ತಲ್ಲ, ಯಾವತ್ತಿದ್ರು ಸ್ಟೈಲ್ ಪಂಕೆ. ಈ ನಡುವೆ ಚಿಕ್ಕ ಯಜಮಾನ್ರ ಮುಖದಲ್ಲಿ ಸಿಕ್ಕಾಪಟ್ಟೆ ಕಳೆ ಬಂದ್ಬಿಡಿದೆ. ಯಜಮಾನ್ರೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಶಿವಾನಿ ಹೂನ್ಲಿ ಇರಪ್ಪ, ಇಮಿಡಿಯೇಟ್ ಆಗಿ ಮದುವೆ ಮಾಡೋಣ. ಹಾಗಾದ್ರೆ ಸದ್ಯದಲ್ಲೇ ವಾಲ್ಗ ಉದಿಸ್ತೀರಾ ಅಂತ ಆಯ್ತು. ಚಿಕ್ಕ ಯಜಮಾನ್ರೆ ಫುಲ್ ಖುಷಿನಾ? ನಂದೀಶ್ ಅಂಕಲ್ ತ್ರಿಶೂಲಲ್ಲೂ ಕಾಣಿಸ್ತಾ ಇಲ್ಲ. ನನಗೂ ಗೊತ್ತಿಲ್ಲಪ್ಪ, ಎಲ್ಲೋಗಿದ್ದಾನ. ಕಾಲ್ ಮಾಡಿದೆ ಪಿಕ್ ಮಾಡ್ತಾ ಇಲ್ಲ. ಅಮೃತ ಜೊತೆಗೆ ಹೋಗಿದ್ದಾನ. ಡ್ಯಾಡ್, ನೀವೇನಾದ್ರೂ ಕಳ್ಸಿದ್ರಾ? ಇಲ್ಲ ಇಲ್ಲ, ಅವನು ಅಮೃತನ ಜೊತೆ ಹೋಗಿರಲ್ಲ. ಹೌದೌದು, ಅಮೃತದಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲ, ಆವಾಗಲೇ ತ್ರಿಶೂಲಲ್ಲಿ ಅಂತ ಕೇಳ್ಕೊಂಡು ಬಂದಿದ್ಲು. ಇಬ್ರು ಕಾಣಿಸ್ತಿಲ್ಲ ಅಂದ್ರೆ ಒಟ್ಟಿಗೆ ಇರ್ಬೋದಾ? ಇಲ್ಲ ಅಂತ ಹೇಳಿದ್ನಲ್ಲ ತ್ರಿವಿಕ್ರಮ್, ಬೇರೆ ಎಲ್ಲೋ ಸುತ್ತಕ್ಕೆ ಹೋಗಿರ್ತಾನೆ, ಬರ್ತಾನೆ ಬಿಡು. ತ್ರಿವಿಕ್ರಮ, ಒಂದೆರಡು ದಿವಸ ಮನೇಲೇ ಇರು, ಆಚೆ ಎಲ್ಲೂ ಹೋಗ್ಬೇಡ. ಯಾಕೆ ಡ್ಯಾಡ್? ಹೇಳಿದ್ನಲ್ಲ, ಸುತ್ತಾಡೋದನ್ನ ಕಡಿಮೆ ಮಾಡು, ಎಲ್ಲದಕ್ಕೂ ರೀಸನ್ಸ್ ಇರುತ್ತೆ. ಸರಿ ಡ್ಯಾಡ್. ಶಿವಾನಿ, ಹಾವಾ, ನಾನ್ ಪ್ರೀತಿಸ್ತಾರ ಹುಡುಗಿ ಇಚ್ಛಾಧಾರಿ ನಾಗಿಣಿನ, ನಾಗಲೋಕ್ದವಳ. ಓ, ಏನ್ ನಡೀತಾ ಇದೆ ಇಲ್ಲಿ? ನನ್ನ ಲೈಫಲ್ಲಿ ಏನಾಗ್ತದೆ ಒಂದು ಅರ್ಥನೇ ಆಗ್ತಾ ಇಲ್ಲ. ದೊಡ್ಡ ಯಜಮಾನ್ರು ನನ್ನನ್ನೇ ಸಾಯಿಸಕ್ ಪ್ರಯತ್ನ ಪಡ್ತಾರೆ. ದೊಡ್ಡ ಯಜಮಾನ್ರು ಫ್ರೆಂಡ್ ಮಗಳು ಅಂತ ಬಂದಿದ್ದ ಅಮೃತ ಇಚ್ಛಾಧಾರಿ ನಾಗಿಣಿ. ಇದನ್ನೇ ನನ್ನ ಕೈಯಲ್ಲಿ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಇವಾಗ ನೋಡಿದ್ರೆ ನಾನ್ ಪ್ರೀತಿಸ್ತಾ ಇರೋ ಹುಡುಗಿ ನನ್ನ ಶಿವಾನಿನೂ ನಾಗಿಣಿನ. ಓ, ಅವತ್ತು ಅಲ್ಲಿ ಹಾವಿನ ಪೊರೆ ಸಿಕ್ತಲ್ಲ, ಅದು ಬೇರೆ ಯಾವುದು ಹಾವಿಂದಲ್ಲ, ಶಿವಾನಿದು. ಅಂದ್ರೆ ನಾನಿಷ್ಟು ದಿವಸ ಹಾವನ್ ಪ್ರೀತಿ ಮಾಡ್ತಾ ಇದ್ನಾ? ದೇವ್ರೆ, ಏನಿದು? ಏನಪ್ಪ ಇದು? ಶಿವಾನಿ ನಾನು ಮನುಷ್ಯಲಲ್ಲ, ಹಾವು ಅಂತ ನನ್ನ ಹತ್ರ ಯಾಕೆ ಹೇಳಿಲ್ಲ? ಯಾಕೆ ನನ್ನ ಹತ್ರ ಮುಚ್ಚಿಟ್ಲು? ಅಂದ್ರೆ ನನಗೆ ಮೋಸ ಮಾಡ್ತಾ ಇದ್ಲಾ? ನಿನಗದ್ ಸಿಗಲ್ಲ ಅಂತ ಗೊತ್ತಿದ್ದು ಸಿಗುತ್ತೆ ಅಂತ ವಾದ ಮಾಡ್ತಿದ್ಯಲ್ಲ, ಅದ್ ನಿನ್ ಭ್ರಮೆ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನ ಇಷ್ಟಪಡೋದಿಲ್ಲ. ಅವಳು ನನಗೆ ಪ್ರೀತಿಸ್ಬೇಡ ಅಂತ ಹೇಳಿದ್ದು ನಾನು ಅರ್ಥನೇ ಮಾಡ್ಕೊಳ್ಳಿಲ್ವಾ? ನಾನು ತಪ್ಪಾಗಿ ತಿಳ್ಕೊಂಬಿಟ್ನಾ? ಪ್ರೀತಿಸೋದಕ್ಕಿಂತ ಮುಂಚೆ ಎಲ್ಲ ತಿಳ್ಕೊಬೇಕಾಗಿತ್ತು. ಅಮೃತ ನೀನೊಂದು ಸತ್ಯ ತಿಳ್ಕೊಬೇಕು ಅಂತ ತುಂಬಾ ಸತಿ ಹೇಳ್ತಾ ಇದ್ರು. ಅದು ಇದೇನಾ? ಶಿವಾನಿ ನಾಗಿಣಿ ಅನ್ನೋದಾ? ಇರ್ಬೋದು. ಶಿವಾನಿ ನಾಗಿಣಿ ನಾಗ್ಲೋಕ್ದೋಳು ಅಂತ ಅಮೃತ ಗೊತ್ತಿದ್ದು ನಾನು ಶಿವಾನಿ ಜೋಡಿ ಆಗ್ಬೇಕು ಅಂತ ಹೇಳಿದ್ರು.
ನಾನು ಸಾಮಾನ್ಯ ಮನುಷ್ಯ, ಶಿವಾನಿ ನಾಗಿಣಿ, ನಾವಿಬ್ರು ಹೇಗೆ ಒಂದಾಗಕ್ಕೆ ಸಾಧ್ಯ? ಮತ್ತೆ ಅಮೃತ ಯಾಕೆ ಆ ಥರ ಹೇಳಿದ್ರು? ನಾನು ಶಿವಾನಿನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಿಲ್ದಂಗೆ ಯಾವುದೋ ಜಾಗಕ್ಕೆ ಹೋದೆ. ಆ ಜಾಗದಲ್ಲಿ ನಾನು ಶಿವಾನಿ ಡ್ಯಾನ್ಸ್ ಮಾಡೋ ಥರ ಕಣ್ಮುಂದೆ ಬಂತು. ಆವಾಗ ಭ್ರಮೆ ಅಂತ ಸುಮ್ಮನಾಗ್ಬಿಟ್ಟೆ. ಆಮೇಲೆ ನನಗೆ ಯಾವುದೋ ಕೆಟ್ಟ ಕನಸು ಬಿದ್ದು ಶಿವಾನಿ ಚಿಕ್ಕ ಯಜಮಾನ್ರ ಎಂಗೇಜ್ಮೆಂಟ್ ನಾನೇ ಕ್ಯಾನ್ಸಲ್ ಮಾಡೋ ಹಾಗಾಯ್ತು. ಇವಾಗ ನೋಡಿದ್ರೆ ಅಮೃತ ಹೀಗಂದ್ರು. ಅಂದರೆ ನನಗೆ ಬೇರೆನೇ ಹಿನ್ನೆಲೆ ಇದೆಯಾ? ನನಗೂ ಶಿವಾನಿಗೂ ಲಿಂಕ್ ಇದೆಯಾ? ಹೌದು, ನನಗೆಲ್ಲ ಗೊತ್ತಾಗಬೇಕು. ಶಿವಾನಿನ ನಾನು ಎಲ್ಲ ಕೇಳಬೇಕು. ನನ್ನ ಪ್ರೀತಿಗೆ ನ್ಯಾಯ ಬೇಕು. ಶಿವಾನಿ ಹಾವಾಗ ಎಲ್ಲಿ ಹೋದ್ಲು? ಶಿವಾನಿ, ಶಿವಾನಿ! ತಂದೆ, ಸದಾ ನಿನ್ನ ಆರಾಧಿಸೋನು ನಾನು ಕಷ್ಟದಲ್ಲಿದ್ದಾಗೆಲ್ಲ ಗುರುಗಳ ರೂಪದಲ್ಲಿ ನನ್ನ ಕೈ ಹಿಡಿದಿದ್ಯಾ. ನೀನು ಸದಾ ನನ್ನ ಜೊತೆಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ಈಗ ಒಂದು ದೊಡ್ಡ ಸಂಕಟದಲ್ಲಿ ಸಿಗಾಕೊಂಡಿದ್ದೀನಿ. ನಾನು ನನ್ನ ಸ್ನೇಹಿತರು ನಾಗಮಣಿನ ತರುವಾಗ ಆದಿಶೇಷನ ಕೊಂದಿದ್ವಿ. ಈಗ ಅದೇ ಆದಿಶೇಷ ಪುನರ್ಜನ್ಮ ಪಡ್ಕೊಂಡಿದ್ದಾನೆ. ಅವನು ಎಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಸುತ್ತಮುತ್ತನೇ ಇರ್ಬೋದು. ಅವನಿಂದ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಯಾವುದೇ ತೊಂದರೆನೂ ಆಗದೆ ಹೋಗಿ ನೋಡ್ಕೊಳಪ್ಪ. ಹೇ ಶಿವಾನಿ! ಓ ಶಿವಾನಿ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಏನ್ ಆಶ್ಚರ್ಯ, ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ನಿಮ್ಮ ಮಾವ ಈಗ ತಾನೇ ದೇವ್ರ ಪೂಜೆ ಮಾಡಿ ಆರತಿ ಮಾಡಿದ್ದಾರೆ. ಆರತಿ ತಗೋ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಆರತಿ ತಗೋ. ನಾನು ಬಂದಿರೋ ಉದ್ದೇಶ ಇದಲ್ಲ. ನಿನ್ನ ಉದ್ದೇಶ ಏನು ಅಂತ ಆಮೇಲೆ ಹೇಳು. ಮೊದಲು ಮಂಗಳಾರತಿ ತಗೋ. ಆ ದೇವ್ರ ಆಶೀರ್ವಾದ ಸದಾ ನಿನ್ನ ತಲೆ ಮೇಲೆ ಇರಬೇಕು. ಈ ಮನೆ ಮುಂದಿನ ಭವಿಷ್ಯ ನೀನು ತಗೋ. ನಾನು ಈ ಮನೆಯ ಬರೀ ಭವಿಷ್ಯ ಅಲ್ಲ, ಮುಂದಿನ ಭವಿಷ್ಯನ ಬರೆಯೋಳು. ಈಗ ಹೇಳು, ಏನಿನ್ ಉದ್ದೇಶ? ಓ, ತ್ರಿವಿಕ್ರಮ್ ನೋಡ್ಬೇಕಾಯ್ತಾ? ತ್ರಿವಿಕ್ರಮ, ಯಾರು ಬಂದಿದ್ದಾರೆ ನೋಡು. ಯಾರು ಕರೆಯೋದು ಬೇಡ, ನಾನೇ ಬರ್ತೀನಿ. ಶಿವಾನಿ, ವಾಟ್ ಎ ಸರ್ಪ್ರೈಸ್! ಮನೆಗೆ ಬರ್ತೀನಿ ಒಂದು ಮಾತು ಹೇಳಲಿಲ್ಲ. ನಾನು ಬರ್ತಿರ್ಲಿಲ್ಲ, ಬರೋ ಹಾಗೆ ಮಾಡಿದ್ರು. ಯಾರು? ನಿಮ್ಮ ತಂದೆ. ಡ್ಯಾಡ್, ನೀವು ಫೋನ್ ಮಾಡಿದ್ರಾ? ಇಲ್ಲಪ್ಪ, ಅವಳು ತಮಾಷೆ ಮಾಡ್ತಾ ಇದ್ದಾಳೆ. ತಮಾಷೆ ಮಾಡ್ತಾ ಇಲ್ಲ, ನಾನು ನಿಮ್ಮನ್ನ ನೋಡಕ್ಕೆ ಬಂದಿರೋದು. ಅವ್ರು ಹೇಳಿ. ಓ, ಮದುವೆ ವಿಷಯ ಮಾತಾಡ್ಬೇಕಿತ್ತ? ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ನಾನು ಬಂದಿರೋದು ಮದುವೆ ವಿಷಯ ಮಾತಾಡೋದಕ್ಕಲ್ಲ, ಮತ್ತೆ ಅಮೃತನ ವಿಷಯ ಮಾತಾಡೋಕೆ. ಅಮೃತ ಎಲ್ಲಿ?